ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಶಿವಾನಿ ಎಸ್ ಪೂಜಾರಿ, ಸಿಂಗನಕೋಡಿ ಪೇತ್ರೆಯಿಂದ. ಇವತ್ತು ನಾನು ನನ್ನ ಭಾಷಣಕ್ಕೆ ಆಯ್ಕೆ ಮಾಡಿಕೊಂಡಿರುವಂತಹ ವಿಷಯ ನಮ್ಮ ಊರು ನಮ್ಮ ಹೆಮ್ಮೆ. ನನ್ನ ಊರು ಉಡುಪಿ. ಉಡುಪಿಯು ಭಾರತ ದೇಶದ ಕರ್ನಾಟಕ ರಾಜ್ಯದ ಒಂದು ಜಿಲ್ಲೆ. ಇಲ್ಲಿ ಮಧ್ವಾಚಾರ್ಯರು ಕೃಷ್ಣ ಮಠವನ್ನು ನಿರ್ಮಿಸಿದರು. ಈಗಲೂ ಸಹ ಈ ಒಂದು ದೇವಸ್ಥಾನಕ್ಕೆ ಹೊರ ಊರಿನಿಂದ ಹಲವಾರು ಪ್ರವಾಸಿಗರು ಬರುತ್ತಾರೆ. ಉಡುಪಿಯಲ್ಲಿ ಕೆಲವು ಐತಿಹಾಸಿಕ ಕ್ರೀಡೆಗಳಿವೆ. ಉದಾಹರಣೆಗೆ ಮೊಸರು ಕುಡಿಕೆ, ಕಂಬಳ, ಚಿನ್ನಿದಾಂಡು, ಮರಕೋತಿ ಇತ್ಯಾದಿ. ಹಾಗೆ ಇನ್ನು ಹಲವು ಐತಿಹಾಸಿಕ ಕ್ರೀಡೆಗಳಿದ್ದಾವೆ. ಅದಲ್ಲದೆ ಇಲ್ಲಿಯ ಪ್ರೇಕ್ಷಣೀಯ ಸ್ಥಳಗಳೆಂದರೆ ಮಣಿಪಾಲದ ಸಾಲುಮರದ ತಿಮ್ಮಕ್ಕ ಉದ್ಯಾನವನ, ಹೆಬ್ರಿಯ ನಿಸರ್ಗಧಾಮ, ಕಾರ್ಕಳದ ಗೊಮ್ಮಟ ದೇವಸ್ಥಾನ ಹಾಗೂ ಬಸದಿ. ಅದಲ್ಲದೆ ನಮ್ಮ ಮಣಿಪಾಲ ಹಾಗೂ ಉಡುಪಿ ಸಮೀಪದಲ್ಲಿರುವಂತಹ ಮಲ್ಪೆ ಬೀಚ್, ಇಲ್ಲಿರುವಂತಹ ಸೀ ವಾಕ್, ಸ್ವಾಮಿ ವಿವೇಕಾನಂದ ಮೆಮೋರಿಯಲ್ ಸ್ಟೇಡಿಯಂ, ಕೋಡಿ ಬೀಚ್, ಕಾರ್ಕಳದ ಆನೆಕೆರೆ, ಉಡುಪಿಯ ಕೃಷ್ಣಮಠ. ಹಾಗೆ ನಮ್ಮಲ್ಲಿ ಇನ್ನಷ್ಟು ಪ್ರೇಕ್ಷಣೀಯವಾದಂತಹ ದೇವಸ್ಥಾನಗಳಿವೆ. ಉದಾಹರಣೆಗೆ ಉಡುಪಿಯ ಅಂಬಲ್ಪಾಡಿ ದೇವಸ್ಥಾನ, ಕಡಿಯಾಳಿ ದೇವಸ್ಥಾನ, ಕೋಟಾ ಶ್ರೀ ಅಮೃತೇಶ್ವರಿ ದೇವಸ್ಥಾನ, ಕುಂಬಾಶ್ರೀ ಆನೆಗುಡ್ಡೆ ಇತ್ಯಾದಿ. ಉಡುಪಿಯಲ್ಲಿ ಹಲವಾರು ವಿಶೇಷ ಕಾರ್ಯಕ್ರಮಗಳು ನಡೆಯುತ್ತವೆ. ಉದಾಹರಣೆಗೆ ಕೋಲ, ನೇಮ, ದರ್ಶನ, ಯಕ್ಷಗಾನ, ಚಿಕ್ಕಮೇಳ, ತಾಳಮದ್ದಲೆ, ಭರತನಾಟ್ಯ ಇತ್ಯಾದಿ. ಉಡುಪಿಯ ಜನರು ಬೇರೆ ಬೇರೆ ರೀತಿಯ ಭಾಷೆಗಳಲ್ಲಿ ಮಾತನಾಡುತ್ತಾರೆ. ಉದಾಹರಣೆಗೆ ತುಳು, ಕನ್ನಡ, ಕೊಂಕಣಿ, ಮರಾಠಿ ಹೀಗೆ ಹಲವು ಭಾಷೆಯನ್ನು ಉಪಯೋಗಿಸುತ್ತಾರೆ. ಅದಲ್ಲದೆ ಇನ್ನು ನಾವು ನಮ್ಮ ಊರಿನ ಪರಿಸರದ ಕಡೆಗೆ ಬರುವುದಾದರೆ ವಿಶಾಲವಾದ ಸಮೃದ್ಧತೆಯಿಂದ ಕೂಡಿರುವಂತಹ ಪರಿಸರ. ಇಲ್ಲಿ ಬಣ್ಣ ಬಣ್ಣದ ಹೂಗಳು, ರಸಭರಿತ ಹಣ್ಣುಗಳು, ಹಕ್ಕಿ ಪಕ್ಷಿಗಳ ಚಿಲಿಪಿಲಿ ಕಲರವದಿಂದ ಕೂಡಿದೆ. ನಮ್ಮ ಊರಿನಲ್ಲಿ ಕೃಷಿಯನ್ನು ಮಾಡುತ್ತಾರೆ. ಈ ಕೃಷಿಗೆ ಉದಾಹರಣೆ ಕೊಡುವುದಾದರೆ ಉದ್ದು, ಕಬ್ಬು, ಹುರಳಿ, ಗೆಣಸು ಇತ್ಯಾದಿ. ಅದಲ್ಲದೆ ತಾಜಾ ತರಕಾರಿಗಳಾದ ಬೆಂಡೆಕಾಯಿ, ಬದನೆಕಾಯಿ, ತೊಂಡೆಕಾಯಿ, ಮೆಣಸು ಇತ್ಯಾದಿಯನ್ನು ಮನೆಯಲ್ಲಿ ಬೆಳೆಸುತ್ತಾರೆ. ನಮ್ಮ ಊರಿನ ಪ್ರಮುಖ ವ್ಯಕ್ತಿಗಳೆಂದರೆ ಕೋಟಾದ ಶಿವರಾಮ್ ಕಾರಂತ್. ಇವರು ಕವಿಯಾಗಿದ್ದರು. ಇದಾದ ಬಳಿಕ ಇವರ ಯಶಸ್ಸಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆಯುತ್ತದೆ. ಸಾಲುಮರದ ತಿಮ್ಮಕ್ಕ ಸಹ ನಮ್ಮ ಊರಿನವರೇ ಎಂದು ಹೇಳಲು ನಾನು ಹೆಮ್ಮೆ ಪಡುತ್ತೇನೆ. ಇವರು ಸಾಲಾಗಿ ಮರ ನೆಟ್ಟು ಆ ಯಶಸ್ಸಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿರುತ್ತಾರೆ. ಹಾಗೆ ಕೋಟಾದ ಶ್ರೀನಿವಾಸ ಪೂಜಾರಿ ಅಂದರೆ ಬಂದರು ಮತ್ತು ಮೀನುಗಾರಿಕಾ ಸಚಿವ, ಇವರು ಕೂಡ ನಮ್ಮ ಊರಿನವರೇ ಆಗಿದ್ದಾರೆ. ಅದಲ್ಲದೆ ನಮ್ಮ ಜಿಲ್ಲೆಯು ಅಥವಾ ನಮ್ಮ ಊರು ತುಂಬ ಸ್ವಚ್ಛಂದತೆಯಿಂದ ಕೂಡಿರುವಂತಹ ಊರಾಗಿದೆ. ಇದಕ್ಕೆ ಉದಾಹರಣೆ ಕೊಡುವುದಾದರೆ ಪೇತ್ರಿಯ ಸಮೃದ್ಧಿ ಮಹಿಳಾ ಮಂಡಳಿ ಇವರು ಮಾಡಿರುವಂತಹ ಯಶಸ್ಸಿನ ಕಾರ್ಯ ಹಾಗೆ ಸ್ವಚ್ಛತೆಯ ಕಾರ್ಯದಿಂದ ಈ ಒಂದು ಕಾರ್ಯಕ್ಕೆ ಮೆಚ್ಚುಗೆಯನ್ನು ಮೋದಿಜಿಯವರೇ ವ್ಯಕ್ತಪಡಿಸಿದ್ದಾರೆ. ಹಾಗೆ ಹಲವಾರು ಪ್ರಶಸ್ತಿಗಳು ಸಹ ಇದಕ್ಕಾಗಿ ನಮ್ಮ ಊರಿಗೆ ಬಂದಿದೆ. ಹಾಗಾಗಿ ನಮ್ಮ ಊರಿನ ಮೇಲೆ ನಾನು ತುಂಬ ಹೆಮ್ಮೆ ಪಡ್ತೇನೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.